ಆಫ್ಟರ್ 2 ಮಂತ್ಸ್ ನಾನು ಒಂದು ಹೊಸ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್, ಕಂಪ್ಲೀಟಾಗಿ ಆಕ್ಯುಪೈಡ್ ಆಗಿಬಿಟ್ಟೆ ವರ್ಕಲ್ಲಿ. ಸೊ ಇಲ್ಲಿ ಶೇರ್ ಮಾಡಬೇಕು ಅಂತ ಜಾಸ್ತಿ ಪ್ರೊಕ್ಯಾಸ್ಟಿನೇಷನ್ ಮಾಡಿ ಶೇರೇ ಮಾಡಿಲ್ಲ. ಡೈರೆಕ್ಟಾಗಿ ನಾನು ಕಾನ್ಸೆಪ್ಟ್ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಸ್ವಲ್ಪ ಪ್ರಾಡಕ್ಟ್ಸ್ ಇದೆ. ನಮ್ಮ ಬೋಟ್ ರಿಲೇಟೆಡ್ ವೀಡಿಯೋ, ನಾನು ಟೆಕ್ ಯೂಟ್ಯೂಬರ್ ಆಗಿ ಚೇಂಜ್ ಆಗ್ತಿಲ್ಲ, ಬಟ್ ನಾನು ತಗೊತಾ ಇರೋ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಮೈ ಪರ್ಸ್ನಲ್ ವ್ಯೂಸ್. ಓಕೆ, ಸೊ ಇದು ಏನು ಅಂತ ಕೇಳಿದ್ರೆ ಪ್ರೊಟೆಕ್ಟರ್ಸ್, ಸ್ಕ್ರೀನ್ ಪ್ರೊಟೆಕ್ಟರ್ಸು ಮತ್ತು ಟೆಂಪರ್ಡ್ ಗ್ಲಾಸು. ಯಾವ ಫೋನ್ಗೆ ಅಂತ ಕೇಳಿದ್ರೆ ನೀವೇ ನೋಡಿ, ಇಲ್ಲಿ ಇದು ಕಾಣಿಸುತ್ತಾ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಆ್ಯಪಲ್ ಫೋನ್. ಓಕೆ, ಯಾಕೆ ಆ್ಯಪಲ್ ಫೋನ್? ನೀನೇನು ಆ್ಯಪಲ್ ಫೋನ್ ತೊಗೊತಾ ಇದೆಯಾ ಅಂದರೆ ಎಸ್, ಸೊ ಐ ಆಮ್ ಬೈಯಿಂಗ್ ಇಟ್. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಗೆಟ್ ಎನ್ ಐಫೋನ್. ಓಕೆನಾ? ಸೊ ಅದನ್ನು ನಾನು ತೊಗೊತೀನಿ. ನನಗಿನ್ನೂ ಸಿಗ್ತಾ ಇಲ್ಲ. ಓಕೆ, ಸೊ ನನಗಿನ್ನೂ ನನ್ನ ಹತ್ರ ಬಂದು ನನಗೆ ರಿಸೀವ್ ಆಗ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಈ ಕಾರ್ಪೆಂಟರ್ಸ್ ಏನೇನೋ ಮಾಡ್ತಿದ್ದಾರೆ, ಒಂದು ಹಾಕೊಂಡು ಚಚ್ತಾ ಇದ್ದಾರೆ, ಕೋಪ ಸಖತ್ತಾಗಿ ಬರ್ತಿದೆ. ಬಟ್ ಸ್ಟಿಲ್ ಈ ಒಂದು ಮೈಕ್ ನನ್ನ ಸೇವಿಯರ್ಗೆ ಇದೆ. ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ತಿದ್ಯಾ ಇಲ್ವಾ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಇವಾಗ ಸೈಲೆಂಟ್ ಆಗಿದ್ದಾರೆ, ಬಟ್ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಹಾಕೊಂಡು ರುಬ್ತಾ ಇರ್ತಾರೆ. ಈಗೆಲ್ಲ ನಮ್ಮ ಮನೆ ಜಾಗ ಬಂದ್ಬಿಟ್ಟು ತುಂಬಾ ಕಂಟಾಮಿನೇಟ್ ಆಗಿಬಿಟ್ಟಿದೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ತುಂಬ ಆರಾಮಾಗಿತ್ತು. ಐ ಆಮ್ ಸ್ಪೀಕಿಂಗ್ ಅರೌಂಡ್ 3 ವರ್ಷ ಹಿಂದೆ. ಓಕೆ, 4 ವರ್ಷ ಆಗೋಯ್ತು. ಓಕೆ, ಇದರಿಂದ ನಾನು ಯೂಟ್ಯೂಬಿಂದ ಆಚೆ ಕಡೆಗೆ ನಾನು ಟಾಪಿಕ್ ಡಿವೇಟ್ ಮಾಡ್ತಿಲ್ಲ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ ಇದನ್ನೆಲ್ಲ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ 20 ವ್ಯಾಟ್ ಪವರ್ ಅಡ್ಯಾಪ್ಟರು. ಇದು ಐಫೋನ್ ಅವರು ಬರೀ ಲೈಟ್ನಿಂಗ್ ಕೇಬಲ್ ಕೊಡ್ತಾರೆ, ಸೊ ಅಡ್ಯಾಪ್ಟರ್ ಕೊಡೋಲ್ಲ. ಸೊ ಅದಕ್ಕೆ ಅಡ್ಯಾಪ್ಟರ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಟೆಂಪರ್ಡ್ ಗ್ಲಾಸ್. ಇದನ್ನು ಪ್ರೊಟೆಕ್ಟರ್ ಅನ್ನೋ ಒಂದು ಬ್ರ್ಯಾಂಡ್ ESR ಅವ್ರ ಹತ್ರದಿಂದ ಒಂದು ಬ್ಯಾಕ್ ಕೇಸ್. ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐಫೋನ್ ಎಲ್ಲಿ ಅಂತ ಕೇಳಿದ್ರೆ ಅದಿನ್ನೂ ರಿಸೀವ್ ಆಗಿಲ್ಲ, ನಾನು ಆರ್ಡರ್ ಮಾಡಿದ್ದೀನಿ. ಈ ವಿಡಿಯೋ ನೀವು ನೋಡ್ತಿರುವಾಗ ನನ್ನ ಹತ್ರ ಇರ್ಬೋದು. ನೆಕ್ಸ್ಟ್ ವಿಡಿಯೋ ಅನ್ಬಾಕ್ಸಿಂಗ್ ಆಫ್ ಐಫೋನ್ ಡೆಫಿನೆಟಾಗಿ ಬಂದೇ ಬರುತ್ತೆ. ಇದೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಕೈಂಡ್ ಆಫ್ ಅ ಡಾಕ್ಯುಮೆಂಟೇಷನ್. ನನಗೋಸ್ಕರ ನಾನು ಮಾಡ್ಕೊತಾ ಇರೋದು. ಇಲ್ಲಿ ನನ್ನ ಹತ್ರ ಇರುವ ಈ ಫೋನ್ ಇದೆಯಲ್ಲ, ಇದ್ರ ಬಗ್ಗೆ ನಾವು ಸಪ್ರೇಟಾಗಿ ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈಗ ಈ ಟಾಪಿಕ್ಗೆ ನೀವು ಏನಕ್ಕೆ ಬಂದಿದ್ದೀರಾ, ಸೊ ನಾನು ತಮ್ನೇಲ್ ಏನಕ್ಕೆ ಹಾಕಿದ್ದೀನಿ ಅದನ್ನು ನಾನು ಜಸ್ಟಿಫೈ ಮಾಡ್ತೀನಿ. ಇಲ್ಲಿ ನೋಡಿ, ಫಸ್ಟು ಇದನ್ನು ನಾನು ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಆ್ಯಂಡ್ ದೆನ್ ವಿಲ್ ಗೋ ಫಾರ್ ಪ್ರೊಟೆಕ್ಟರ್ಸ್ ಆ್ಯಂಡ್ ಲಾಸ್ಟ್ ಫೈನಲ್ ಆಗಿ ಕೇಸ್ ತೋರಿಸ್ತೀನಿ. ಸೊ ಕೇಸ್ ನನಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಆ್ಯಂಡ್ ಇದರಲ್ಲಿ ಬೇರೆ ನಾವು ಇದನ್ನು ಅನ್ಬಾಕ್ಸ್ ಮಾತ್ರ ಮಾಡಿಬಿಡೋಣ. ಓಕೆ, ಇಲ್ಲಿ ನೋಡಿ, ನಿಮಗೆ ಈಗ ಕ್ಲಾರಿಟಿ ಸಿಗುತ್ತೆ ಅನಿಸುತ್ತೆ. ಈ ಕಡೆ ಇದೆ ನೋಡಿದ್ರಾ? ಸೊ ಇದು ಆ್ಯಪಲ್ ಅವರು ಯಾವಾಗಲೂ ಇದನ್ನು ಕೊಡ್ತಾರೆ. ಐ ಹ್ಯಾವ್ ವರ್ಕ್ಡ್ ಇನ್ ಆ್ಯಪಲ್ ಕಂಪನಿ ಅಂತಲ್ಲ, ಆ್ಯಪಲ್ ಸರ್ವಿಸ್ ಪ್ರೊವೈಡರ್ ಕಂಪನಿದಲ್ಲಿ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ. 1 ವರ್ಷ 6 ತಿಂಗಳು ನಾನು ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ಚಾರ್ಜರ್ಸ್ ನಾವು ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ. ಸೊ ಆಗ ನಾವು ಬೇರೆ ಐಫೋನ್ಸ್ ಮಾತ್ರ ಮಾಡ್ತಿದ್ದಿದ್ದು. ಇಟ್ಸ್ ಅ ಸಪ್ಲೈಯರ್ ಕಂಪನಿ. ಓಕೆ, ಸೊ ಇಲ್ಲಿ ನೋಡಿ, ಈ ಜಾಗದಲ್ಲಿ ಇವರೆಲ್ಲ ಪ್ರಾಡಕ್ಟ್ಸಲ್ಲೂ ಈ ಥರ ಒಂದು ಇದಿರುತ್ತೆ. ಸೊ ನೀವು ಇದನ್ನು ಹೋಲ್ಡ್ ಮಾಡಿ ಪೀಲ್ ಮಾಡಬೇಕು. ಕಮಾನ್, ಝೂಮ್ ಆಗಬೇಕು. ಓಕೆ, ಝೂಮ್ ಆಗಿಲ್ಲ, ಬಟ್ ನಿಮಗೆ ಕಾಣಿಸ್ತಿರುತ್ತೆ ಅನಿಸುತ್ತೆ. ಇಲ್ಲಿದೆ ನೋಡಿ, ಏನೇನೋ ಮಾಡ್ತಾಯಿದ್ದೀನಿ. ಸಿಂಪಲ್, ಇಲ್ಲಿ ನೋಡಿ, ಇಲ್ಲಿದೆ ಅದು. ಸೊ ಈ ಥರ ಹೋಲ್ಡ್ ಮಾಡಿ ಐ ವಿಲ್ ಜಸ್ಟ್ ಪೀಲ್ ದಟ್ ಔಟ್. ಆ ಪೀಲಿಂಗೇ ಒಂದು ಒಳ್ಳೆ ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವ ಒಂದು ವಿಷಯ. ಸೊ ಅದನ್ನು ಪೀಲ್ ಮಾಡಿದ್ದ ಆಯಿತು. ಈಗ ಓಪನ್ ಮಾಡಿದೆ. ಸೊ ಓಪನ್ ಮಾಡಿ ಒಳಗಡೆ ನೋಡಿದ್ರೆ, ಸೊ ತುಂಬಾ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಓಕೆ, ಸೊ ಆ್ಯಪಲ್ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಅದು ನಾನು ಚಾರ್ಜರ್ ಅಡ್ಯಾಪ್ಟರ್ನ ತೊಗೊಂಡಿದ್ದೀನಿ. ಓಕೆ, ಫೋನ್ ಇನ್ನೂ ಸಿಗಲಿಲ್ಲ. ಇವರು ಯೂಸರ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೂಪರಾಗಿರುತ್ತೆ. ನೋಡಿ ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಸೊ ಇಟ್ಸ್ ಆ್ಯನ್ ಅಡ್ಯಾಪ್ಟರ್, ಜಸ್ಟ್ ಏನೂ ಇಲ್ಲ, ಜಸ್ಟ್ ಆ್ಯನ್ ಅಡ್ಯಾಪ್ಟರ್, 20 ವ್ಯಾಟ್ ಅಡ್ಯಾಪ್ಟರ್ ಅಷ್ಟೇ. ಸೊ ಇದನ್ನು ರ್ಯಾಪ್ ಮಾಡಿಕೊಟ್ಟಿದ್ದಾರೆ, ಬಟ್ ನಾನು ಅದನ್ನೆಲ್ಲ ಈಗ ಸದ್ಯಕ್ಕೆ ನಾನು ತೆಗಿಯಲ್ಲ. ಅಲ್ಲಿ ಕೀಪ್ ಇಟ್ ಅಸೈಡ್. ಒಳಗಡೆ ಬೇರೆ ಏನಿದೆ ಅಂದರೆ ಒಂದು ದೊಡ್ಡ ಯೂಸರ್ ಮ್ಯಾನ್ಯೂಲ್. ಡೆಫಿನೆಟಾಗಿ ನಾವು ಓದಲ್ಲ. ಅದು ಬಿಟ್ಟು ಸ್ಟಿಕ್ಕರ್ಸ್ ಯೂಶಲಾಗಿ ಕೊಡ್ತಾರೆ. ಇದು ಕೊಟ್ಟಿದ್ದಾರಾ ಇಲ್ವ ಅಂತ ಗೊತ್ತಿಲ್ಲ, ನೋಡೋಣ. ಸ್ಟಿಕ್ಕರ್ಸ್ ಎಲ್ಲ ಏನೂ ಇಲ್ಲ, ಅಷ್ಟೇ, ದಟ್ಸ್ ಇಟ್. ಸೊ ಇದನ್ನು ಸೈಡ್ಗೆ ಹಾಕ್ಬಿಡೋಣ. ಸೊ ವಿ ಹ್ಯಾವ್ 2 ಯೂಸರ್ ಮ್ಯಾನ್ಯೂಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯೂಲ್ ಇನ್ನೂ ಯಾಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರೂ ಅದನ್ನು ಓದೋದು ಇಲ್ಲ. ರೂಲ್ಸ್ ಏನಾದರೂ ಇದೆಯಾ ಅಂತ ನನಗೂ ಗೊತ್ತಿಲ್ಲ. ಬೇಸಿಕಲಿ ಐ ಆಮ್ ನಾಟ್ ಅ ಟೆಕ್ ಯೂಟ್ಯೂಬರ್. ಫಾರ್ ಎಕ್ಸಾಂಪಲ್, ನನ್ನ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ, ದಟ್ಸ್ ಇಟ್. ವಿ ಕ್ಯಾನ್ ಕೀಪ್ ಇಟ್ ಅಸೈಡ್. ಸೊ ಇಲ್ಲಿ ನೋಡಿ,
ಈಗ ನಾನು ಡೈರೆಕ್ಟಾಗಿ ಪ್ರೊಟೆಕ್ಟರ್ಸ್ಗೆ ಹೋಗ್ಬಿಡ್ತೀನಿ. ಇದು ನನಗೆ ಗೊತ್ತಿಲ್ದಿರ ಆರ್ಡ್ರ್ ಮಾಡಿಬಿಟ್ಟೆ. ಓಕೆ, ಸೊ ಒಂದೇ ಒಂದು ಪ್ರೊಟೆಕ್ಟರು ಇದೇನು ಇಷ್ಟು ಕಾಸ್ಟ್ಲಿ ಆಗಿದೆ, ಒಂದು ಒಳ್ಳೆ ಕ್ವಾಲಿಟಿಯಾಗಿರುತ್ತೇನೋ ಅಂತ ನಾನು ಆರ್ಡ್ರ್ ಮಾಡಿಬಿಟ್ಟೆ. ಇದು 1600 800 ಇರುತ್ತೆ. ನನಗೆ ಡಿಸ್ಕೌಂಟಲ್ಲಿ ಸಿಕ್ತು, ನೀವು ಹೋಗಿ ಚೆಕ್ ಮಾಡಿ. ಸೊ ಅದೇ ಥರ ಇದು 1000 ರೂಪೀಸ್ ಇತ್ತು, 1200 ಸಮಥಿಂಗ್ ಇತ್ತು. ಇದೇನು ಪ್ರೊಟೆಕ್ಟರ್ ಸ್ಕ್ರೀನ್ ಗಾರ್ಡ್ ಒಂದು 300 ರೂಪಾಯಿ 400 ರೂಪಾಯಿ ಅಂದರೆ ಜಾಸ್ತಿ. ಓಕೆ, ಇದೇನಕ್ಕೆ ಇಷ್ಟು ಕಾಸ್ಟ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ದಿರ ಓಕೆ ಚೆನ್ನಾಗಿರ್ಬೋದೇನೋ ಅಂತ ನಾನು ಆರ್ಡರ್ ಮಾಡಿಬಿಟ್ಟೆ. ಬಟ್ ದ ಫ್ಯಾಕ್ಟ್ ಇಸ್ ಇದು ಒಂದು ಸ್ಕ್ರೀನ್ ಗಾರ್ಡ್ ಅಲ್ಲ, 3 ಸ್ಕ್ರೀನ್ ಗಾರ್ಡ್. ಯಾರ ಹತ್ರ ಆದರೂ iPhone 14 Pro, ಓಕೆ ಮಾಡೆಲ್ ಹೆಸರು ಹೇಳ್ಬಿಟ್ನಾ, ಓಕೆ iPhone 14 Pro ಯಾರ ಹತ್ರ ಇದೆ, ಮ್ಯಾಕ್ಸ್ ಅಲ್ಲ 14 Pro ಯಾರ ಹತ್ರ ಇದೆಯೋ ಅವರು ಈ ಒಂದು ಸ್ಕ್ರೀನ್ ಗಾರ್ಡ್ನ ಯೂಸ್ ಮಾಡ್ಕೊಬೋದು. ನನ್ನ ಹತ್ರ 3 ಇದೆ. ಐ ವಿಲ್ ಕೀಪ್ ಇಟ್ ಫಾರ್ ಮೈ ಸೆಲ್ಫ್. ಯಾರಾದರೂ ನನಗೆ ಗೊತ್ತಿರೋರ ಹತ್ರ ಇದ್ದು ಅವ್ರು ಕೇಳಿದ್ರೆ ಐ ವಿಲ್ ಗಿವ್ ಇಟ್ ಟು ದೆಮ್. ಓಕೆ, ಇನ್ನೂ 2 ಎಕ್ಸ್ಟ್ರಾ ಇದೆ ನಮ್ಮ ಹತ್ರ, ಇಲ್ಲ ಫ್ಯೂಚರಲ್ಲೂ ಯೂಸ್ ಆಗ್ಬೋದು. ಇದನ್ನು ಸೂಪರಾಗಿ ಅವರು ಒಂದು ಸೆಟ್ ಥರ ಕೊಟ್ಟಿದ್ದಾರೆ. ಇದರಲ್ಲಿ 3 ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಇದೆ. ಓಕೆ, ಸೊ ಇಫ್ ಐ ಓಪನ್ ಇಟ್, ಇಲ್ಲಿ ಒಂದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇದೊಂಥರ ಕೇಸ್ ಥರ ಮೊಬೈಲ್ಗೆ. ಓಕೆ, ನೀವು ಬೇಕು ಅಂದರೆ ಹಿಂದ್ಗಡೆ ಮುಂದ್ಗಡೆ ಏನು ಯೂಸ್ ಮಾಡಿದ್ದೀರಾ, ಬಟ್ ದಿಸ್ ಈಸ್ ಸೈಡ್ ಎಡ್ಜಸ್ನ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ. ಇನ್ ಕೇಸ್ ಕ್ಯಾಮ್ರಾ ಮೊಬೈಲ್ ಹಿಂಗೆ ಬಿದ್ರೂ ಹಾರ್ಟ್ ಬೀಟ್ಸ್ ತುಂಬ ಜಾಸ್ತಿ ಹೋಗ್ಬಿಡುತ್ತೆ, ಬಿಕಾಸ್ ಕಾಸ್ಟ್ಲಿ ಮೊಬೈಲ್ ಅಲ್ಲ. ಸೊ ಅದಕ್ಕೆ ಬೇಕಾಗಿರೋ ಒಂದು ವೈಪ್ಸು ಇನ್ಸ್ಟಾಲ್ ಮಾಡುವ ವಿಷಯ, ಇದನ್ನು ನಾನು ಇನ್ಸ್ಟಾಲ್ ಮಾಡೋಣ, ಡೆಫಿನೆಟ್ಲಿ ನನಗೆ ಗೊತ್ತಿರೋರ ಹತ್ರ ತೊಗೊಂಡು ಹೋಗ್ತೀನಿ, ಬ್ರೋ ಹತ್ರ, ಅವ್ರು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಓಕೆ, ಇದು ಇದೆ. ಮತ್ತು ಇಲ್ಲಿ ವಿ ಹ್ಯಾವ್ 3 ಸ್ಕ್ರೀನ್ ಪ್ರೊಟೆಕ್ಟರ್ಸ್, 3 ಇದೆ. ಗೊತ್ತಿಲ್ದಿರ ಆರ್ಡ್ರ್ ಮಾಡಿಬಿಟ್ಟೆ, ಬಟ್ ನಾನು ಫ್ಯೂಚರಲ್ಲಿ ಯೂಸ್ ಮಾಡ್ಕೊಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಇದು ಏನಿದು ಪ್ರೊಟೆಕ್ಟರ್ಸ್, ಸ್ಕ್ರೀನ್ ಪ್ರೊಟೆಕ್ಟರ್. ಯಾಕೆ ಇದನ್ನೆಲ್ಲ ಈಗಲೇ ಆರ್ಡ್ರ್ ಮಾಡಿಬಿಟ್ಟೆ ಅಂದರೆ, ನಾನು ಎಲ್ಲದನ್ನೂ ಒಂದೇ ಸತಿ ಆರ್ಡ್ರ್ ಹಾಕಿದೆ. ಬಟ್ ಈ ಅಮೆಝಾನ್ ಅವರು ನನಗೆ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ. ಏನು ಅಂದರೆ ನನ್ನ ಆಕ್ಸೆಸರೀಸ್ ಎಲ್ಲ ಸೂಪರ್ ಫಾಸ್ಟಾಗಿ ಬಂದುಬಿಡ್ತು. ಬಟ್ ನಾನು ಆರ್ಡ್ರ್ ಮಾಡೋವಾಗಲೇ ಹೇಳಿದ್ರು ಅವ್ರು ಒಂದು 15 ಡೇಸ್ ತೊಗೊಂಡೋಗುತ್ತೆ ಅಂತ. ಯಾಕೆ ಅಷ್ಟು ಲಾಂಗ್? ಇಟ್ಸ್ ಅ ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ಅಲ್ಲ. ಸೊ ಫಸ್ಟ್ ಟೈಮ್ ಒಂದು ಫೋನ್ ತೊಗೊತಾ ಇದ್ದೀವಿ, ಅದು ಆ್ಯಪಲ್ ಪ್ರಾಡಕ್ಟ್ ತೊಗೊತಾ ಇದ್ದೀವಿ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಸೀವ್ ಆಗಲಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಬಟ್ ದೇ ಆರ್ ಡಿಲೇಯಿಂಗ್. ಇದು ಈ ವಿಡಿಯೋ ನಾನು ಮಾಡ್ತಿರುವ ಡೇಟ್ 12th ಸೆಪ್ಟೆಂಬರ್. ನನಗೆ ಮೊಬೈಲ್ 24th ಸೆಪ್ಟೆಂಬರ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಸಿಕ್ಕಿದಾಗ ನಾನು ಇದರ ಒಂದು ಅಪ್ಡೇಟ್ ವೀಡಿಯೋ ಅನ್ನೋದನ್ನ ನಾನು ಡೆಫಿನೆಟಾಗಿ ಮಾಡ್ತೀನಿ. ಸ್ಟೇ ಟ್ಯೂನ್ಡ್, ಎಕ್ಸ್ಕ್ಯೂಸ್ ಮೀ. ಓಕೆ, ಯಾಕೆ ಅಂದರೆ ನಾನು ಜಾಸ್ತಿ ವಿಷಯಗಳು ಓಡ್ತಿರುತ್ತೆ ಮೈಂಡಲ್ಲಿ, ಟೈಮ್ ತೊಗೊಂಡು ಮಾಡೋಕ್ಕಾಗ್ತಿಲ್ಲ ವೀಡಿಯೋಸ್. ಬಟ್ ಡೆಫಿನೆಟ್ಲಿ ಅಟ್ಲೀಸ್ಟ್ ವೀಕ್ಲಿ 1 ವೀಡಿಯೋ ನಾನು ಪ್ರಾಮಿಸ್ ಮಾಡ್ತೀನಿ. ಒಂದು ಕಾಲದಲ್ಲೆಲ್ಲ ಡೈಲಿ ವೀಡಿಯೋ ಆಗ್ತಿದ್ದೆ, ಈಗ ಫೋಕಸ್ ಸ್ವಲ್ಪ ಬಿಸ್ನೆಸ್ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದೆ ಜಾಸ್ತಿ. ಬಟ್ ಐ ಲವ್ ದಿಸ್ ಗೈಸ್. ಲೈಕ್ ಈ ಥರ ನಾನು ಫ್ರೀಯಾಗಿ ಕ್ಯಾಮ್ರಾ ಮುಂದೆ ಮಾತಾಡಿ ಅದರಲ್ಲಿಂದ ಸಿಕ್ಕಿರುವ ನಾಲೆಜ್ನ ನಾನು ಬೇರೆ ಸೈಡು ಶಿಫ್ಟ್ ಮಾಡಿ ಆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಯೂಸ್ ಮಾಡಿ ಆ್ಯಂಡ್ ಐ ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಫಾರ್ ಮೈ ಸೆಲ್ಫ್ ಈಗ. ಸೊ ನಾನು ಜಾಸ್ತಿ ಅದು ವರ್ಕ್ ಆಗೋಯಿತು. ಅದ್ರ ಮೇಲೆ ಅದರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನ್ನ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ತಾ ಅದರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ. ಸೊ ಟ್ರಸ್ಟ್ ಮೀ, ಐ ವಿಲ್ ಗಿವ್ ಯು ಅ ಗುಡ್ ವ್ಯಾಲ್ಯೂ ಹಿಯರ್ ಇನ್ ದಿಸ್ ಚಾನಲಲ್ಲಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ, ವಿ ಹ್ಯಾವ್ ಅ ಪ್ರೊಟೆಕ್ಟಿವ್ ಫೋನ್ ಕೇಸ್ ಪ್ರೊಟೆಕ್ಟಿವ್ ಆಗಿದೆ. ಫೋನ್ ಕೇಸ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲೂ ನನಗೆ ಇದೇ ಫೋನ್ ಕೇಸ್ ಬೇಕು ಅಂತ ನಾನು ತೊಗೊಂಡಿದ್ದು. ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ವೈ ಐ ಚೂಸ್ ದಟ್ ಮಾಡೆಲ್ ಅಂತ. 14 Pro ಮ್ಯಾಕ್ಸೇ ನನ್ನ ಒಂದು ಗೋಲ್ ಆಗಿತ್ತು. ನಾನು ಪ್ರೋಗೆ ಸ್ವಿಚ್ ಆಗಿಬಿಟ್ಟೆ. ಆಮೇಲೆ ಸ್ಟೋರೇಜ್ ಎಲ್ಲ ವಿಷಯನೂ ನಾನು ಸಪ್ರೇಟ್ ವೀಡಿಯೋ ಸೀರೀಸ್ ಥರ ಮಾಡ್ತೀನಿ. ಓಕೆ, ಬಿಕಾಸ್ ಯಾರಾದರೂ ಫಸ್ಟ್ ಟೈಮ್ ಐಫೋನ್ ತೊಗೊತಾ ಇದ್ದಾರೆ ಅಂದರೆ ಟ್ರಸ್ಟ್ ಮೀ, ನಾನು ಇದರಿಂದ ಎಷ್ಟು ರಿಸರ್ಚ್ ಮಾಡಿದ್ದೀನಿ ಅಂದರೆ ಲಾಸ್ಟ್ 3 to 4 ಮಂತ್ಸು ನಾನು ಎಲ್ಲ ಪ್ಲ್ಯಾಟ್ಫಾರ್ಮ್ಸು, ಫ್ಲಿಪ್ಕಾರ್ಟು, ಅಮೆಝಾನು, ಸಂಗೀತ ಮೊಬೈಲ್ಸು, ಆಮೇಲೆ ಫಿಸಿಕಲ್ ಸ್ಟೋರ್ಸು, ಮಾಲ್ಸು, ಈ ಥರ ಎಲ್ಲ ಜಾಗದಲ್ಲೂ ಸುತ್ತಾಡಿ ಎಲ್ಲ ಜಾಗದಲ್ಲಿರೋ ಪ್ರೈಸಸ್ ನನಗೆ ಗೊತ್ತಿದೆ. ಎಲ್ಲ ಜಾಗ ಏನೇನೆಲ್ಲ ಆಗಿದೆ, ಯಾವಾಗ ಆಫರ್ ಬಿಡ್ತಾರೆ ಅಂತ ಎಲ್ಲ ಯೋಚನೆ ಮಾಡಿ ಫೈನಲಿ ನನಗೊಂದು ಬೆಸ್ಟ್ ಡೀಲ್ ಅನಿಸ್ತು, ಆವಾಗ ಬುಕ್ ಮಾಡಿಬಿಟ್ಟೆ. ಓಕೆ, ಸೊ ಸಪ್ರೇಟ್ ವೀಡಿಯೋಸ್ ಡೆಫಿನೆಟಾಗಿ ನಾನು ಮಾಡ್ತೀನಿ. ಆ್ಯಂಡ್ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ಏನೂ ಇಲ್ಲ, ಜಸ್ಟ್ 1 ಕೇಸ್ ಅಷ್ಟೇ, ಇದರಲ್ಲಿ ಬೇರೆ ಏನೂ ಇಲ್ಲ. ಕೇಸ್ ಸಪ್ರೇಟಾಗಿ ಇಟ್ಟರೆ. ಸೊ ಆಮೇಲೆ ಏನು ಕೊಟ್ಟಿದ್ದಾರೆ, ಇದರಲ್ಲೂ ಒಂದು ಗೈಡ್ ಕೊಟ್ಟಿದ್ದಾರೆ, ಯಾವ ಥರ ಇಡಬೇಕು ಯಾವ ಥರ ಇಡಬಾರ್ದು ಅಂತ. ಬಟ್ ಅದೆಲ್ಲ ಅಪಾರ್ಟ್ ಫ್ರಮ್ ದಟ್, ಇದರ ಒಂದು ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗಲೂ ಆಫರ್ ಅವೈಲೇಬಲ್ ಆಗಿ ಇದೆ iPhone 14 Pro. ಸೊ ನೀವು ತೊಗೊಳೋದಾಗಿದ್ದರೆ ತೊಗೊಬೋದು, ಇಲ್ಲ ನಾನು 15 ತೊಗೊತೀನಿ ಅಂದರೆ ಇನ್ನೊಂದು 3 ದಿನದಲ್ಲಿ ಲಾಂಚ್ ಆಗುತ್ತೆ, ತೊಗೊಬೋದು. ಪ್ಲಸ್ 25th ಸೆಪ್ಟೆಂಬರ್ ಟು
ಅಕ್ಟೋಬರಲ್ಲಿ ಬಿಗ್ ಬಿಲಿಯನ್ ಡೇಸ್ ಬರುತ್ತೆ, ಆಗ ಕೂಡ ಕಮ್ಮಿ ಆಗುತ್ತೆ. ಬಟ್ ಆಗ ಈಗ ಏನು ಫೋನ್ ನಾನು ತೊಗೊಂಡಲ್ಲ ಇಷ್ಟೇ ಕಮ್ಮಿ ಆಗ್ಬೋದು ಅಂತ ಒಂದು ನನ್ನ ಪ್ರಿಡಿಕ್ಷನ್. ಸೊ ಅದರಿಂದ ನಾನು ತೊಗೊಂಡ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿದೆ. ಸೊ ದಿಸ್ ಈಸ್ ದ ಕೇಸ್ ಮಾತ್ರ ಇಟ್ಕೊಂಡು ಸದ್ಯಕ್ಕೆ ನಾನು ನೋಡ್ಕೊತಾ ಇದ್ದೀನಿ. ಓಕೆ, ಈ ಥರ ಇರುತ್ತೆ, ಇಷ್ಟು ದೊಡ್ಡದಾಗಿರುತ್ತೆ ಫೋನು, ಆ್ಯಂಡ್ ಐ ಕ್ಯಾನ್ ಯೂಸ್ ಇಟ್ ಇನ್ ದಿಸ್ ವೇ ಆ್ಯಂಡ್ ದ್ಯಾಟ್ ವೇ ಅಂತೆಲ್ಲ ನಾನು ನೋಡ್ಕೊತಾ ಇದ್ದೀನಿ. ಮೇನ್ ರೀಸನ್, ಇದನ್ನ ತೊಗೊತಾ ಇರೋ ಮೇನ್ ರೀಸನ್, ಸಿಂಪಲಾಗಿ ಫಾಸ್ಟಾಗಿ 4Kದಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು, ಫಿಲಿಮ್ಸ್ ಸಾಕತ್ತಾಗಿರುತ್ತೆ, ಸ್ಟೆಬಿಲೈಸೇಷನ್ ಆಸಮ್ ಆಗಿರುತ್ತೆ, ಜಾಸ್ತಿ ವಿಷಯ ಆ್ಯಡೆಡ್ ಅಡ್ವಾಂಟೇಜ್ ಇದೆ. ನಾನು ಡೈರೆಕ್ಟಾಗಿ ಈ ಫೋನಿಂದ ಈ ಫೋನಿಗೆ ಸ್ವಿಚ್ ಆಗಬೇಕು ಅಂದರೆ, ನಾನು ಈ ಫೋನ್ ತೊಗೊಂಡಿದ್ದು 2020ದಲ್ಲಿ. ಓಕೆ, ಸೊ 2021 ಅನಿಸುತ್ತೆ. ಸೊ 20ದಲ್ಲೇ ತೊಗೊಂಡಿದ್ದು, ನನ್ನ ಜ್ಞಾಪಕ ಇದೆ. ಓಕೆ, ಸೊ ಆವಾಗಿಂದ ಈ ಫೋನ್ಗೆ ಸ್ವಿಚ್ ಆಗೋದಕ್ಕೆ ಐ ಟುಕ್ 3-4 ಇಯರ್ಸ್, ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಬಟ್ ಕಂಪ್ಲೀಟ್ಲಿ ಸೆಲ್ಫ್ ಅರ್ನ್ಡ್ ಗೈಸ್, ಪ್ರೌಡ್ ಮೂಮೆಂಟ್. ಓಕೆ, ಎಸ್, ದಟ್ಸ್ ಇಟ್. ನೋಡಿ, ಈ ಥರ ಇದೆ ಈ ಕೇಸು. ಈ ಕೇಸಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಏನು ಗೊತ್ತಾ, ಇಲ್ಲಿದೆಯಲ್ಲ, ಇದನ್ನು ನಾವು ಓಪನ್ ಮಾಡ್ಬೋದು. ಈ ಥರ ಓಪನ್ ಮಾಡಿ ಕೇಸ್ನ ಈ ಥರ ಇಡ್ಬೋದು ಕೆಳಗಡೆ. ಇದು ಬಂದುಬಿಟ್ಟು ಆ 3 ಕ್ಯಾಮ್ರಾ ಬರುತ್ತಲ್ಲ, ಅದಕ್ಕೆ ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಅದನ್ನು ಲಾಕ್ ಮಾಡಿ, ಅದು ನಾನು ಅಷ್ಟು ಯೂಸ್ ಮಾಡಲ್ಲ. ಬಟ್ ದಿಸ್ ಇಸ್ ದ ಕೇಸ್. ಆಮೇಲೆ ಸ್ಕ್ರೀನ್ ಪ್ರೊಟೆಕ್ಟರು ಬಂದಿದ್ದಾಯಿತು, ನಾನು ನಿಮಗೆ ಅಡ್ಯಾಪ್ಟರು ತೋರಿಸಿದ್ದಾಯಿತು. ಆಮೇಲೆ ನಾನು ಸದ್ಯಕ್ಕೆ ಈ ಆ್ಯಪಲ್ ಅವ್ರದ್ದು ಏರ್ಪಾಡ್ಸ್ ಬರುತ್ತಲ್ಲ, ಅದನ್ನು ನನ್ನ ಲಿಸ್ಟಲ್ಲಿದೆ. ಬಟ್ ನಾನು ಈಗ ನಮ್ಮ ಬಜೆಟ್ ಅದಕ್ಕೆ ಫೆಚ್ ಆಗ್ತಿಲ್ಲ, ಈಗಲೇ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ನಾನು ಸದ್ಯಕ್ಕೆ ತಗೊಳಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಿಗ್ ಸೇಲ್ ಬರುತ್ತೆ, ದಿವಾಲಿ ಸೇಲ್ ಬರ್ಬೋದು ನವಂಬರಲ್ಲಿ, ಸೊ ಆವಾಗ ತಗೊಬೋದು, ಅಥವಾ ಡಿಸೆಂಬರಲ್ಲಿ ನಾನು ತಗೊಳ್ಳೋ ಒಂದು ಪ್ಲ್ಯಾನ್ ಇದೆ. ಅದು 20,000 25,000 ಆಗುತ್ತೆ ಏರ್ಪಾಡ್ಸ್ ಕೂಡ. ಬಟ್ ಅದೊಂದು ಕ್ರೇಜ್ ಇದೆ. ಸೊ ಆ ಒಂದು ಇಕೋಸಿಸ್ಟಮ್ ಒಳಗಡೆ ಹೋಗಬೇಕು ಅಂತ, ಬಿಕಾಸ್ ಇಟ್ಸ್ ಅ ಬೆಸ್ಟ್ ಅಲ್ವಾ. ಸೊ ದ್ಯಾಟ್ಸ್ ವಾಟ್. ಸೊ ಈ ವಿಡಿಯೋನ ನಾನು ಕ್ವಿಕ್ಕಾಗಿ ಮಾಡಬೇಕು, ಅನ್ಬಾಕ್ಸಿಂಗ್ ವಿಡಿಯೋ, ಬಿಕಾಸ್ ಇದೇ ಚಾನಲಲ್ಲಿ ನಾನು ಏನೇನೋ ಅನ್ಬಾಕ್ಸ್ ಮಾಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ನನ್ನ ಚಿಕ್ಕ ಏರ್ಫೋನ್ಸ್ ಅನ್ಬಾಕ್ಸ್ ಮಾಡಿದ್ದೀನಿ, ಜಾಸ್ತಿ ವಿಷಯನ ಅನ್ಬಾಕ್ಸ್ ಮಾಡಿದ್ದೀನಿ. ಇದೆಲ್ಲ ನಾನು ನನಗೋಸ್ಕರ ತೊಗೊತಾ ಇರೋ ಒಂದು ವಿಷಯ. ಸೊ ಅದನ್ನು ನಿಮ್ಮ ಜೊತೆ ನಾನು ಇಲ್ಲಿ ಡಾಕ್ಯುಮೆಂಟ್ ಮಾಡ್ತಿದ್ದೀನಿ, ಅದನ್ನು ನೀವು ನೋಡ್ತೀರಾ, ಯು ವಿಲ್ ಗೆಟ್ ಇನ್ಸ್ಪೈರ್ಡ್. ಸೊ ದ್ಯಾಟ್ಸ್ ಇಟ್ ಈ ವಿಡಿಯೋಗೆ. ನೆಕ್ಸ್ಟ್ ಬರೋ ಕೆಲವೊಂದು ವೀಡಿಯೋಸ್ ಎಲ್ಲ ರಿಲೇಟೆಡ್ ಟು ಐಫೋನ್ಗೆ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ, ನಾನು ಕಲ್ತ್ಕೊಂಡಿರೋ ವಿಷಯನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ ಕೇಸ್ ಎನಿವನ್ ನೀವು ಐಫೋನ್ ತೊಗೊತಾ ಇದ್ದೀರಾ ಅಂದರೆ ಈ ಸೀರೀಸ್ನ ನೀವು ಹೋಗ್ಬೋದು. ನಾನೊಂದು 8 ವೀಡಿಯೋಸ್ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ, ಸೊ ಬರೆದಿಟ್ಟಿದ್ದೀನಿ. ಸೊ ಐ ಜಸ್ಟ್ ಡೂ 1 by 1. ಇದು ಅನ್ಬಾಕ್ಸಿಂಗ್ ಸೀರೀಸ್ ಮಾತ್ರನೇ. ಸೊ ನೆಕ್ಸ್ಟ್ ವೀಡಿಯೋಸ್ ಡೆಫಿನೆಟಾಗಿ ಬರುತ್ತೆ. ಸ್ಟೇ ಟ್ಯೂನ್ಡ್. ಓಕೆ, until then, signing off. This is Coach Akshay Ram. Stay fit and stay healthy.